ಇದಲ್ಲ ಮಚ್ಚ ನಾವು ಆಸಮ್ ಸೂಪರ್ ಗಂಧರ್ವರೆಲ್ಲ ನೀರಾಡು ಗೊತ್ತಿರುತ್ತೆ ಗಂಧರ್ವರ ಹಾಗೆ ಇವನು ಗೊತ್ತಿದ್ದ ಇವನೇ ಅವ್ರಿಗೆಲ್ಲ ದಾರಿ ತೋರಿಸ್ಕೊಡೋ ಆಗಿದ್ದ ಹಾಗೆ ನಾವು ಇವತ್ತು ಮಾಡ್ತಾ ಇದ್ದೀವಿ ರಿವರ್ ಸೈಡ್ ಕುಕಿಂಗ್ ಪಾರ್ಟ್ 2 ಸೀರೀಸ್. ಇವತ್ತು ಚಿಕನ್ ರೆಸಿಪಿನ ಮಾಡುವಂತ ಇದ್ದೀವಿ. ನನ್ನ ಪಾರ್ಟ್ನರ್ಸ್ನೆಲ್ಲ ಅಲ್ಲಿ ಚಿಕನ್ ತೊಳಿತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಪ್ಲೇಸ್ ಅಂತೂ ನೀವು ನೋಡ್ಬೋದು, ಸಖತ್ತಾಗಿದೆ. ನೋಡಿ ಇವರೇ ನನ್ನ ಚಿಕನ್ ಪಾರ್ಟ್ನರ್ಸ್, ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ. ಅವ್ರಿಗೆ ಚಿಕನ್ ರೆಡಿ ಮಾಡ್ತಿದ್ದಾರೆ. ಆಗ ಒಂದು ಡೈಲಾಗ್ ಏನಾದ್ರು ಹೇಳಿ ಒಂದು ಸ್ಪೆಷಲ್ ಆಗಿ. ಸೋಲ್ಜರ್ ಇರ್ತಾರೆ ಗನ್ನು, ಇವತ್ತು ನಾವು ಮಾಡ್ತಾ ಇದ್ದೀವಿ ಚಿಕನ್ನು. ಕಮಾನ್ ಗೈಸ್, ಇವತ್ತೆ ಚಿಕನ್ ತಂದೂರಿ ಮಾಡ್ಬೇಕು ಅಂತಿದ್ರು. ಅದು ಕರೆಕ್ಟ್ ಆದ್ರೆ ಚಿಕನ್ ತಂದೂರಿ ಅಂತ ಹೆಸರು ಕೊಡ್ತೀವಿ. ಕರೆಕ್ಟ್ ಆಗ್ತಿದ್ರೆ ಅದೇನೋ ಬೇರೆ ಒಂದು ಹೆಸರು ಕೊಡ್ತೀವಿ. ಕುಕ್ಕೆ ಇವನೇವ, ನೋಡುವ ಏನ್ ಮಾಡ್ತಾ ಹೇಳಿ. ಕರೆಕ್ಟ್ ಆಗುತ್ತೆ. ಹೆವಿ ಬಿಲ್ಡಪ್ ಕೊಟ್ಟೆ, ಹಂಗ್ ಮಾಡ್ತಾ ಹಿಂಗ್ ಮಾಡ್ತಾ ಹೇಳಿ. ನೋಡುವ ಇವತ್ತು ರೆಡಿ ರೆಡಿಯಾ? ಅದು ಚಿಕನ್ ತೊಳೆದಾಯ್ತು, ನೆಕ್ಸ್ಟ್ ಏನ್ ಮಾಡೋದು ನೋಡುವ. ಚಿಕನ್ ತಂದೂರಿ ಕೋಳಿ ಮಸಾಲೆ ರೆಡಿ ಬರ್ತಾನಿಲ್ಲ ನಾವು. ಕಟ್ಟಿ ಕಟ್ ಮಾಡೋಕೆ ಒಂದು ಕತ್ತಿ ತಕ ಬರ್ಲಿಲ್ಲ. ಮಗಿ ತಂದೂರಿ ಮಾಡ್ತಿದ್ಯಾ? ಅದ ದೇವ್ರಣೆ, ನಂಗೆ ದೇವ್ರಣೆ ಗೊತ್ತಿಲ್ಲ ಏನ್ ಮಾಡ್ತೇವೆ ಮಗ. ಮತ್ತೆ ಎಂತ ಅದು ಪೀಸ್ ಮಾಡ್ಕೊಂಡ್ ಬಂದಿರಿಯಪ್ಪ, ಎಂತ ಮಾಡ್ತಾರೆ? ಹೊಸ ರೆಸಿಪಿ ಅದು. ಹೌದು, ಇರ್ಬಹುದು. ಫೈನಲಿ ನಾವು ಚಿಕನ್ ನ ತೊಳ್ಕೊಂಡ್ ಬಂದಿದ್ದೀವಿ. ಇವಾಗ ಮಸಾಲೆ ಮಾಡ್ತಾ ಇದೀವಿ. ಈಗ ಚಿಕನ್ ತಂದೂರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ರೆಡಿ ಮಾಡಕ್ ಮಾಡ್ತಾ ಇದ್ದೀವಿ. ಒಂದೇ ಕಟ್ ಮಾಡ್ತೀವಿ, ಒಂದೇ ಕಟ್ ಮಾಡಿಬಿಡು ಪಟಾಪಟ, ಸಾಕು. ಈಗ ಮತ್ತೆ ಚಿಕನ್ ತಿನ್ನುವುದಿಲ್ಲ ಇವತ್ತು ತಿನ್ಸೋಣ. ಈಗ ಫೈನಲ್ ನಾವು ತಂದೂರಿಗೆ ಮಸಾಲೆ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಮಸಾಲೆ ಪೌಡರ್ನೆಲ್ಲ ಹಾಕ್ತಾ ಇದ್ವಿ. ಚಿಲ್ಲಿ ಪೌಡರ್, ಸೋಯಾ ಸಾಸ್ ಅದ ಬಿಡು, ಅದು ಯಾಕೋ ಸಾಕು. ಚಿಲ್ಲಿ ಪೌಡ್ರ್ ಕಟ್ಟಿಗೆ ಮಾಡಿ ಯಾರು ಒಬ್ರು ಹೋಗಿ ಕಟ್ಟಿಗೆ ಇರೋದು. ಇದೊಂದು ಅರ್ಧ ತಾಸು ಇಡಬೇಕಾಯ್ತು ಫ್ರೆಂಡ್ಸ್. ಎಲ್ಲ ಖಾರ ಎಲ್ಲ ಫುಲ್ ಹಾಕ್ತಿದ್ದಾನೆ ಇವತ್ತು. ಹೊಟ್ಟೆಲಿ ಬೆಂಕಿ ಬೀಳೋದು ಪಕ್ಕ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮ್ಯಾಗಿ ನಿಂದೇನೋ ಕಲರ್ ತೋರಿಸು ಟ್ಯಾಲೆಂಟ್ ಇದ್ರೆ. ಸಿಕ್ಕಾಪಟ್ಟಿ ಕೆಲಸ ಆಯ್ತು ಅದು. ನಿಂದೆ ನಿನ್ನ ಮುಖ ಕಾಣ್ತೀಯ ಮಾಡ್ಬೇಕಾರೆ. ಹೌದು, ನೀ ಸರಿ ಮಾಡು ನಿಂದು. ತಂದೂರಿಗೆ ಮಸಾಲೆ ರೆಡಿ ಮಾಡಾಯ್ತು. ಈಗ ನೆಕ್ಸ್ಟ್ ಏನಿದ್ರು ಎಂತ ಮಾಡೋದು? ನೆಕ್ಸ್ಟ್ ಮತ್ತೆ ಎಂತ ಮಾಡ್ತೀವಿ? ಚಿಕನ್ ಹಾಕೋದು. ನೆಕ್ಸ್ಟ್ ಆ ಕೋಳಿ ತಡಿ ತಡಿತಾನೆ. ಈಗ ನೆಕ್ಸ್ಟ್ ಏನ್ ಮಾಡೋದು? ನೆಕ್ಸ್ಟ್ ಚಿಕನ್ ಹಾಕೋದು. ಚಿಕನ್ ಹಾಕಿ ಆಮೇಲೆ ಕಳಿಸಿ ಮ್ಯಾರಿನೇಷನ್ ಮಾಡಿ ಇಡ್ಬೇಕು. ಒಂದು ಗಂಟೆ ಎಂತ ಮಾಡಬೇಕು? ಮ್ಯಾರಿನೇಷನ್ ಒಂದು ತಾಸು ಹಾಗೆ ಇಡ್ಬೇಕು. ಒಂದು ತಾಸು ಹಾಗೆ ಮುಚ್ಚಿಟ್ಟು ಆಮೇಲೆ ಮಾಡುದು ಮಸಾಲೆ ಹಿಡಿ. ಮಸಾಲೆ ಹಿಡಿದ ತಕ್ಷಣ ಬೇಯಿಸೋದು. ಅದನ್ನ ಬೇಯಿಸೋದು ಅಂದ್ರೆ ಗ್ರಿಲ್ ಮಾಡೋದು. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡುವ. ಸರಿ ಮಾಡಿ ಮಸಾಲೆ ಒಂಚೂರು ವೇಸ್ಟ್ ಮಾಡಬೇಡ. ಹಾಕ್ತಾ ಇದ್ದೇನೆ ಮಸಾಲಾಗೆ. ಚಿಕನ್ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು. ಕೆಳಗೆ ಬಿದ್ದೋಗ್ಬೇಡ, ಮುಂದೆ 4-5 ಪೀಸ್ ಫ್ರೆಂಡ್ಸ್. ಇದು ಮೇನು ಫ್ರೆಂಡ್ಸ್. ಇದು ಕಟ್ ಮಾಡ್ಬೇಕು. ಇದೆಲ್ಲ ಹಾಕೋದು ಹಾಕ್ಬೇಕು. ನನ್ನ ವಿಡಿಯೋ ನೀ ಎಲ್ಲ ಮಗ ಇದು ತೆಗಿಬೇಕು ಮಗ. ಅಲ್ಲ ಹಾಕೋದ್ರ ಹಾಕು, ನಿಂಗೆ ಇದಾಯ್ತದೆ. ನಮ್ಗೆ ಎಂತ ಬೇಕಾರೆ 18+. ಫಸ್ಟ್ ಒಂದು ವಿಡಿಯೋ ಹಿಂಗ್ ಮಾಡೋದು. ವಿಡಿಯೋ ಪೋಸ್ಟ್ ಮಾಡ್ಬೇಕಾದ್ರೆ 18+ ಅಂತ ಹಾಕ್ತಾನೆ. ಬೇಡ ಅದು ಹಾಗಾತು ಬೇಡ ಮಗ. ಕಟ್ ಮಾಡು ಮಗ. ಸ್ವಲ್ಪ ಫೈನಲಿ ಅಂತೂ ಈಗ ಚಿಕನ್ಗೆ ಮಸಾಲೆನ ಹಾಕಿ ಕಲಿಸ್ತಾ ಇದ್ದೀವಿ. ಇವರು ನನ್ನ ಪಾರ್ಟ್ನರ್ಸ್. ಆಯ್ತು ಸರ್, ಅದೆಷ್ಟೊತ್ತಿಗೆ ಚಿಕನ್ ಟೇಸ್ಟ್ ಹೇಳ್ಬೇಕು ತಿಂಡಿ. ಯಾರು? ನಾನು ನಾ ಹೇಳ್ತಾನೆ ಫ್ರೆಂಡ್ಸ್. ಚಿಕನ್ ತಿನ್ನಲಿಲ್ಲ ಅಂದರೆ ಕತ್ತಿನೇ ಬೇರೆ. ಪಟ್ಪಾಡಿ. ಇದಾದ್ಮೇಲೆ ಎಂತ ಮಾಡೋದು? ಇದಕ್ಕೆ ಇದಾದ್ಮೇಲೆ ಎಂತ ಮಾಡೋದು? ಅರ್ಧ ತಾಸು ಇಡೋದು. ಅದೆಲ್ಲ ಹೋಗುವಾಗ ಮ್ಯಾಗಿ ಕೈ ತಗೋ. ಬಂದೆ. ಚಿಕನ್ ಪೀಸ್ ಹಾಕಲಿಲ್ವಾ?
ಚೂರು ಯಾರೋ ಪೀಸ್ ಮಾಡ್ಕೊಡ್ತಾವ. ನಾಳೆ ನಾವು ಒಂದು ಇಡೋಣ ಚಿಕನ್ ಅಂಗಡಿನ. ಅಂತೂ ಮಸಾಲೆನ ಕಳಿಸಿಟ್ಟು ಚಿಕನ್ ಹಾಕಿ ಈಗ ಅದು 1.5 ತಾಸೇನೋ ಇರಬೇಕಂತೆ. ಹಾಗೆ ಅದನ್ನ ಹಾಗೆ ಬಿಟ್ಟು ಕೈ ತೊಳಿಲಿಕ್ಕೆ ಬಂದಿದ್ದೀವಿ. ವ್ಯೂ ಅಂತೂ ಸಖತ್ತಾಗಿದೆ. ವ್ಯೂ ತೋರಿಸ್ಕೊಂಡು ಹಿಂಗೆ ಹಿಂಗೆ ತೆಗಿದೆ ಹಂಚಿ ಅಲ್ಲಿ ಇಲ್ಲಿ ಮೊದಲೇ ಗಂಧರ್ವರೆಲ್ಲ ನೀರಾಡು ಗೊತ್ತಿರುತ್ತೆ. ಗಂಧರ್ವರ ಹಾಗೆ ಇವನು ಗೊತ್ತಿದ್ದ, ಇವನೇ ಅವ್ರಿಗೆಲ್ಲ ದಾರಿ ತೋರಿಸ್ಕೊಡೋ ಆಗಿದೆ. ಹಾಗೆ ಗೋಳಿ ಮಗೆಲ್ಲ ಸುಳ್ಳು ಹೇಳ್ತಾನೆ. ಒಂದು ಚಾನಲ್ ಸಬ್ಸ್ಕ್ರೈಬ್ ಹುಡ್ಕೋದನ್ನ ನೀನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಹತ್ರದಾಗ ನೀನೆಲ್ಲ ಇದೆಯಾ? ಕಲ್ಲೆತ್ತೆ ಒಂದು 50 ಜನ ಊಟ ಹಾಕ್ಲಕ್ಕ ಈಗ ನೋಡಿ ನಿಮ್ಗೆ ತಿಮಿಂಗಲ ತೋರಿಸ್ತೀನಿ. ಇಲ್ಲಿ 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 ಅಲ್ಲಿ ಎಲ್ಲಿ ಹುಡುಕ್ತು ನಿಲ್ಲು ಕಲ್ಲೆತ್ತೆ ತಿಮಿಂಗಲ ತಿಮಿಂಗಲ ಅಂತೀವಿ. ಇವನೇ ದೊಡ್ಡ ತಿಮಿಂಗಲ. ಮಗ ಅವಂಗೆ ಅಡುಗೆ ಮಾಡಕ್ಕೆ ಬರೋದು ಹೌದಲ್ಲ. ಮೊದಲು 5 ಸ್ಟಾರ್ ಹೋಟ್ಲಾಗಿಂದ ಎಲ್ಲಿ 5 ಸ್ಟಾರ್ ಬೇಡ ಅಲ್ಲ, ಯಾವುದೋ ಒಂದು ಹೋಟ್ಲಿಗೆ ಹಿಂದೆ ಕಬಾಬ್ ತಿಂತಿದ್ನೇನ 5 ಸ್ಟಾರ್ ಹೋಟ್ಲ್ ಅಂತೆ. 5 ಸ್ಟಾರ್ ಮತ್ತೊಮ್ಮೆ 2ನೇ ಸಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಷ್ಟು ಹಿಂಗಾಕೆ ಮೇಗೆ ನಂಗೆ ಹಾಕೊಂಡು ಆಯ್ತಾ ನನಗೆ ಆಯ್ತು ಮಗ. 1 ತಾಸು ಹಿಂಗೆ ಮಸಾಲೆ ಹಿಡ್ಲಿಕ್ಕೆ ಮುಚ್ಚಿಡು. ಈಗ ನಮ್ದು ಅಂತ ಕೆಲಸ ನೆಕ್ಸ್ಟ್ ಅಸಿಸ್ಟೆಂಟ್ ಹೋಗಿ ಕಟ್ಟಿಗೆ ತಗೊಂಡು ಅಸಿಸ್ಟೆಂಟ್ಸು ಕ್ಯಾಮರಾಮನ್ ಫೋಕಸ್ ಕರ ಕಟ್ಟಿಗೆ ಇರ್ಲಿಲ್ಲ ಗಾಯ್ಸ್. ಕಟ್ಟಿಗೆ ಬೇಕಂತೆ. ನಮಸ್ಕಾರ ದೇವರು. ನೋಡಿ ಗಾಯ್ಸ್, ಇಲ್ಲೇ ಶೂಟಿಂಗ್ ಮಾಡಂದಂತ. ಜಂಗಲ್ ಬುಕ್ ಪಿಕ್ಚರ್ಸು ಏನೇನ ಏನೇನು ಆ ಜಂಗಲ್ ಬುಕ್ ಮೂವಿ ಇರಬೇಕು. ಅವನು ನಡ್ಕೋದು ಹೀಗೆ, ಅದು ಆ ಮರದ ಮೇಲೆಲ್ಲ ನಡ್ಕೊ ಹೋಗುದು, ಅದು ಇದು ಎಲ್ಲ ನೋಡಿ ಅವ್ನು ತೋರಿಸ್ತಾನೆ. ಬಿದ್ರೆ ಸೂಪರ್ಮ್ಯಾನ್ ಹಿಂಗೆ ಆರೋದು. ಹಾರ ಹೌದಾ? ಆಯ್ತು, ನಾನು ಮುಗೀತು. ಈಗ ಬಾಬು ಮೇಲಿಂದ ನಡಿ. ಎಂತ ಮಾಡ್ತಿದ್ಯಾ? ಇದು ಕುಡಿಯಾ? ಅದು ಅಡ್ವರ್ಟೈಸರ್ ಎಲ್ಲ ತೋರಿಸ್ತಾರೆ, ಕುಡಿದ್ಕೊಳ್ಳೋ ಬೈಕ್ ಎಲ್ಲ ಹಿಂಗೆ ಹಾರಿಸ್ಕೊಯ್ತಾರೆ. ಅದು ಇದು ಕೊಡಿ. ಇದೇ ಬೇರೆ ಅದೇ ಬೇರೆ, ಹೋಗಲು रोटी उठाओ और हिम्मत का घूंट लगाओ. ಸೌದಿಯಾಗ ಆಯ್ತು ಅಣ್ಣ. ಅಂದು ಇಂದವು ಈಗ ನಾನು ಬೆಂಕಿ ಹಾಕಾಯ್ತು. ಗಾಳಿ ಬರ್ತದೆ ಮಾರಿ ಸಿಕ್ಕಾಪಟ್ಟೆ. ಬಟ್ಟ ಬೆಂಕಿ ಹಿಡಿತದೆ. ಪಟ ಪಟ ಎಲ್ಲ ಕೊಟ್ಟಿಗೆಲ್ಲ ಹಾಕಿ ಕೆಂಡ ಅಲ್ಲಿ ಸ್ವಲ್ಪ ನೀನು ಇದ್ರ ಮೇಲೆ ಟೀನ್ ಹಾಕು. ಇಲ್ಲ ಕಟ್ಟಿಗೆ ಎಷ್ಟಿದ್ರು ಸಾಕಾಗೋದಿಲ್ಲ. 4 ಕಡೆಗೆ ಆ ಕಡೆ ಈ ಕಡೆ ಹೌದು, ಹಂಗೆ ಮಾಡ್ತಾರೆ. ನಂಗೆ ಗೊತ್ತಿ 4 ಕಡೆ ಒಂದು ಮಾಡ್ತೀರಣ್ಣ. ಅಲ್ಲ, ಇದು ಒಂದೇ ಕಡೆ ಮಾಡಿ ಹೇಳ್ತೇನೆ ನೀನು. ಹಾಕಲ್ಲ. ಎಲ್ಲ ಮಾಡು ಪಟ ಪಟ ಕೆಂಡ ಹಾಕ್ಬೇಕು. ಗಾಳಿ ಗಾಳಿ ವಾಯುದೇವ ಇಲ್ಲ ತೊಂದಿಲ್ಲ. ಹೇಗೆ ಕೆಳಗಿದೆ. ಸೊ ಇವಾಗ ಬೆಂಕಿ ಎಲ್ಲ ಒಟ್ಟಾಗಿದೆ. ಗ್ರಿಲ್ ಮಾಡಲಿಕ್ಕೆ ಇಟ್ಟು ಆಗಿದೆ. ಫೈನಲಿ ಸತತ 1 ತಾಸಿನ ನಂತರ ಈಗ ಎಣ್ಣೆ ಅದು ಚಿಕನ್ ಎಲ್ಲ ತೆಗೆದು ಗ್ರಿಲ್ ಮಾಡಕ್ ಹಾಕ್ತಾ ಇದ್ದೀವಿ. ಅದು ಎಷ್ಟು ಗೊತ್ತಾಗಬೇಕು ಇನ್ನು? ನೀವು ನಮ್ಮ ಜೊತೆ ಹುಟ್ಟಿಪೇ ಇಲ್ಲ ತಿನ್ನೋದಿಲ್ಲ. ಸ್ವಲ್ಪ ಕೊಟ್ಟು ಜಾಲರಿ ತಂದಿರು. ಹೌದಾ? ಈ ಥರ ಎಲ್ಲನೂ ಹಾಕೊಂಡು ನಂಗೆ ಗೊತ್ತಿಲ್ಲ ಇದು ಏನು ಮಾಡೋದು ಅಂತ. ಅವ್ನು ಮಾಡ್ತಾ ನಾನು ಅಸಿಸ್ಟೆಂಟ್ ಜಾಲರಿ ಮಸ್ತ್ ಮಾಡಿದ್ದೀನಿ. ಜಾಲರಿ ಇಟ್ಟು ನಾಳೆ ಮಾರೆ ನೀವು ಇತ್ತಾಗ ಬರ್ಬೇಕಿತ್ತ ನಿಮ್ಮ ಮನೆಯಲ್ಲಿ ಇತ್ತಲ್ಲ? ಇನ್ನೆಲ್ಲ ಬೇಡ ನಿಲ್ಲ. ಒಂದು ಹೇಳುವಿಲ್ಲ ಫೋನ್ ಮಾಡಿ. ಬರ್ಬೇಕಾ? ನಾವು ಸೌದಿ ಕೊಡ್ತೀವಿ. ಫೋನ್ ಮಾಡ್ತಿದ್ದಾಗ ಫೋನ್ ಮಾಡಿ ಅವ್ನು ಈತ ಅವನಿಗೆ ಹತ್ತಿ ಬಂದು ನೋಡು. ಇವ ಹೊನ್ನ ಬಂದ್ಬಿಟ್ಟು ಬರೋವನು ಮರೆ ಒಳ್ಳೆಯವನೇ. ಹಿಂಗೆ ಹೇಳ್ತಿದ್ದೆ ಅಲ್ಲ. ಯಾರು ಯಾರು ಅವ ಅಲ್ಲ ತಮ್ಮನ ಫ್ರೆಂಡು. ಮನೇಲಿ ಈಗ ತಂದೂರಿ ರೆಡಿ ಆಯ್ತು. ಬಳಿ ಮನೆ
ಈಗ ರೈಸ್ ಮಾಡೋ ನೀವು ಇಷ್ಟ ಏನಂತಕ್ಕ ಫೈನಲ್ ಈಗ ತಂದೂರಿ ರೆಡಿ ಇತ್ತು. ಈಗ ನಮ್ಮ ನೆಕ್ಸ್ಟ್ ರೆಸಿಪಿ ಎಗ್ ರೈಸ್. ಯೂಟ್ಯೂಬ್ ಮಾಡ್ತಿದ್ದಿ ಯೂಟ್ಯೂಬ್ ರೀಲ್ ಎಲ್ಲ ಕವರ್ ಮಾಡ್ತಿದ್ವಿ. ನಾನು ಬತ್ತಾ ಮಾರೆ ಈಗ ಟೇಸ್ಟ್ ಹೇಗಿದೆ ಅಂತ ನಮ್ಮ ಮೇನ್ ಕುಕ್ ಅವ್ರು ಹೇಳ್ತಾರೆ, ಬರ ನೋಡ್ಬೋದು. ಬನ್ನಿ ಬನ್ನಿ. ಇವ 5 ಸ್ಟಾರ್ ಕುಕ್ ಹಂಗಾರೆ 5 ಸ್ಟಾರ್ ಕುಕ್. ಫ್ರೆಂಡ್ಸ್ ಅವಾಗ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಸಾರಿ. ಟೇಸ್ಟ್ ಹೆಂಗದೆ? 5 ಸ್ಟಾರ್ ಕುಕ್ ಇಲ್ಲ ಹೋಟೆಲ್ ಕಬಾಬ್ ಮಾಡೋದ? ಟೇಸ್ಟ್ ಮಾತ್ರ ಸೂಪರ್ ಅದೇ ರೆಸ್ಟೋರೆಂಟಲ್ಲಿ ಕಬಾಬ್ ಸೂಪರ್ ಅಂತೂ ಇಂತು ನೆಕ್ಸ್ಟ್ ಎಗ್ ರೈಸ್ ಮಾಡ್ಬೇಕು ಅಂತ ಇದ್ವಿ, ನೋಡ್ಬೇಕು. ಯಾಕಂದ್ರೆ ಅದು ಇನ್ನೂ ಬೇಯಲಿಲ್ಲ, ಮತ್ತೊಂದು ರೌಂಡ್ ಇದೆ, ಆಮೇಲೆ ತೋರಿಸ್ತೀನಿ. ಹಿಂಗೆ ಮಾಡು. ಆಗಿರೋ ರೆಸಿಪಿನ ತಿಂತಿದ್ದೀವಿ ಇವಾಗ. 5 ಸ್ಟಾರ್ ಶೆಫ್ ಮಾಡಿದ್ದಾರೆ. ಸೂಪರ್ ಗಾಯ್, ಸೂಪರ್ ಮಸ್ತ್. ಅವನೀಗ ಸ್ನಾನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ ನದಿಲಿ, ತೋರಿಸ್ತೀನಿ ನೋಡಿ. ಹೆಚ್ಚು ಚಳಿ ಸರ್ ಮೊದಲನೇ ಹಂತ ಏನ್ ಶುರು ಮಾಡ್ಬೇಕು ಸರ್? ಮೊದಲನೇ ಅಂತ ಫಸ್ಟ್ ಸ್ವಲ್ಪ ನೀರು ತಗೊಳ್ಬೇಕು. ನಂತರ ನೀರು ತಗೊಂಡಾದ್ಮೇಲೆ ಒಂದೇ ಸಲ ಇಡಕ್ ಆಗುದಿಲ್ಲ. ಎಂತ ಆಯ್ತದೆ, ಯಾಕೆ ಸರ್ ಅದು? ಮೈಯೆಲ್ಲ ಒಂಥರ ಆಯ್ತದೆ, ಒಂದೇ ಫಸ್ಟ್ ಹಿಂಗ್ ಹಾಕ್ಬೇಕು. ಇಲ್ಲಾಂದ್ರೆ ಅಲ್ಲಿ ಸ್ವಲ್ಪ ನೀರು ತಗೊಂಡು ಈ ಮೈಯೆಲ್ಲ ತಿಕ್ಕಬೇಕು. ಹಿಂಗೆಲ್ಲ ಹೊಟ್ಟೆಲ್ಲ ತಿಕ್ಕೊಂಡಾದ್ಮೇಲೆ ಹಿಂಗೆಲ್ಲ ತಿಕ್ಕೊಂಡಾದ್ಮೇಲೆ ಸರ್ ಆಮೇಲೆ ಏನ್ ಮಾಡ್ಬೇಕು ಸರ್? ಆಮೇಲೆ ತಲೆ ಮೇಲೆ ನೀರು ಹಾಕೊಂಡು ಹಿಂಗ್ ಹಾಕೊಂಡು ಎಷ್ಟು ಬರ್ಬೇಕು. ಆಮೇಲೆ ಒಂಚೂರಿ ಈ ತಣ್ಣೀರಲ್ಲಿ ಈಜು ಒಂಚೂರು ಖುಷಿ ಆದಂಗೆ ಆಯ್ತದೆ. ಆಮೇಲೆ ಮೂಗು ಕಟ್ಕೊಂಡು ಹಿಂಗ್ ಮುಂದೆ ಹಾರ್ಬೇಕು. ಹೆಂಗೆ ಹೆಂಗೆ ಸರ್ ಅನುಭವ ಹೇಗಿತ್ತು ಅಂತ ಹೇಳ್ಬೋದಾ ನೀವು ಸ್ವಲ್ಪ? ಅನುಭವ ಆಸಮ್, ಸೂಪರ್, ನೈಸ್. ಆದ್ರೆ ನೆತ್ತಿಗೆ ಒಂಚೂರು ಹೋಯ್ತು. ನಾವು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದೊಂದು ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀನಲ್ಲ ಮಚ್ಚ, ನಾವು. ಬಾಯ್ 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 ಬಾಯ್.